ಇವತ್ತು ಏನಾದರೂ ಆಗೋಗ್ಲಿ ಅಪ್ಪ ಇಂಥವು ಆಸ್ತಿ ಭಾಗ ಮಾಡಿಸ್ಕೊಂಡು ಆಸ್ತಿ ಎಲ್ಲವ ಮಾರಕ್ಕೆ ತಗೊಂಡು ಹೋಗ್ಲೇಬೇಕು. ಇಲ್ಲ ಅಂತಂದರೆ ಅಲ್ಲಿ ಸುಮ್ಮನೆ ಕೋಟಿಗಟ್ಟಲೆ ಮನೆ ತಗೊಂಡಿರೋದೆಲ್ಲವ ಹೊಂಟೋಯ್ತದ ಆಮೇಲೆ ಬೆಂಗಳೂರಿನಾಗೆ. ಅಲ್ಲ ಎಲ್ಲಿಂದ ಕಟ್ಟೋಣ ನಾನು ದುಡ್ಡು? ದುಡ್ಡಿಲ್ಲ ಏನಿಲ್ಲ. ಅಪ್ಪಯ್ಯ ಆಗಲಿ ಅವ್ವ ಆಗಲಿ ಯಾರಾದರೂ ಒಂದು ಫೋನ್ ಮಾಡಿ ಕೇಳ್ತಾರ ನನಗೆ ಏನು ಮಾಡ್ತಿದ್ಯಪ್ಪ ಏನಪ್ಪ ಅಂತ. ಏನೂ ಕೇಳೋದಿಲ್ಲ. ನಾನೇ ಬಂದಿದ್ದೀನಿ ನೋಡೋಣ ಆಸ್ತಿಲಿ ಪಾಲು ಕೊಟ್ಟಾರೋ ಏನು ಮಾಡಾರೋ ಅದೆಷ್ಟು ಕಿರ್ಚಾಡೋದು ನಮ್ಮಪ್ಪ. ದುಡ್ಡು ಬಿಚ್ಚಬೇಕು ಅಂದ್ರೆ ಆಗೋಕ್ಕಿಲ್ಲ. ನಮ್ಮ ಅಪ್ಪಂಗೆ ಬೇರೆಯಾ ಜಿಪ್ಪುಣ್ತನ ಬೇರೆಯಾ? ಏನು ಮಾಡೋಣ ನೋಡಂತವ. ಮೊದಲು ಅಮ್ಮ ಇಂಥವು ಮಾತಾಡೋಣ. ಏನು ಮಾಡೋಣ ಏನು ಅಂತವ. ಅಮ್ಮಂಗೆ ಹೇಳೋಣ ಹಿಂಗೆ ಆಸ್ತಿ ಒಂಚೂರು ಬೇಕಿತ್ತು ಕಣಮ್ಮ, ಮಾರ್ಗಿರಿ ಸಾಲ ತೀರ್ಸ್ಕೊಂತೀನಿ, ಸಾಲ ಜಾಸ್ತಿ ಆಗೈತೆ ಅಂತವ. ತಿಂಗಳ 50,000 EMI ಕಟ್ಟಬೇಕಲ್ಲ ನಾನು, ಎಲ್ಲಿಂದ ಕಟ್ಟೋದು? ಈಗ ಬೇರೆ ವರ್ಕ್ ಫ್ರಮ್ ಹೋಮ್ ಕೊಡ್ತೀವಿ ಅಂತ ಬೇರೆ ಅಂತವ್ರೆ. ಸಂಬಳ ಕಡಿಮೆ ಮಾಡೋರು ಏನೋ ಗೊತ್ತಿಲ್ಲ ಬೇರೆಯಾ. ನೋಡೋಣ ಏನಂತದ ಅಮ್ಮ ಅಂತವ ನೋಡ್ಕೊಂಡು ಆಮೇಲೆ ಅಪ್ಪ ಇಂಥವು ಮಾತಾಡೋಣ. ಮೊದಲು ಅಮ್ಮ ಇಂಥವು ಮಾತಾಡೋದು ಏನಂತ ನೋಡೋಣ, ಗೊತ್ತಾಯ್ತದ ಅವಾಗ ನನಗೇನು ವಿಷಯ ಅಂತವ. ಅಮ್ಮ ಏನಮ್ಮ ಯಾರು ಕಾಣ್ತಿಲ್ಲಲ್ಲಮ್ಮ? ಯಾರಾದರೂ ಕಳ್ಳರು ಬಂದರು ಮನೆ ಲೂಟಿ ಮಾಡ್ಕೊಂಡು ಹೋದ್ರೂ ಯಾರಿಗೂ ಗೊತ್ತಾಗಲ್ಲ ಬಿಡಿ ನಿಮಗೆ. ಒಬ್ಬರಾದ್ರೂ ಆಚೆಗೆ ಬಂದಿದ್ದೀರಿ ನೋಡ್ರಿ. ಇದೇನಪ್ಪಿದು? ನಮ್ಮ ಗಿರೀಶನ ದನಿ ಇದ್ದಂಗೆ ಐತಲ್ಲ. ಗಿರೀಶ್ ಬಂದೆ. ಅವನು ಯಾಕೆ ಬಂದನು ಬೆಂಗಳೂರಿನಿಂದವ? ಇವರೇ ಯಾರು ಇರಬೇಕೇನೋ, ರಂಗನೋ ಯಾರೋ ಬಂದಿರಬೇಕೇನೋ. ಅವನೇ ತಾನೇ ಅಮ್ಮ ಅಂತ ಕಿರ್ಚಾಡೋದು, ಅವನೇ ಬಂದಿರಬೇಕೇನೋ. ಈ ವೈದ ಒಳ್ಳೆ ಬೆಳಿಗ್ಗೆ ಬರ್ತಾರ ನನ್ನ ತಲೆ ತಿನ್ನಕ್ಕಿಲ್ಲಿ. ನೋಡೋಣ ತಗ ಯಾರು ಬಂದಾರೆ ಅಂತವ. ವಾ ಇದೇನಪ್ಪಿದು ಆಶ್ಚರ್ಯ. ಏನೋ ಮಗನೇ ಹೇಳ್ದೆ ಕೇಳ್ದೆ ಬಂದಿದೆಯಲ್ಲ ನೀನು. ಒಂದು ಫೋನ್ ಮಾಡಿಲ್ಲ ಏನೂ ಇಲ್ಲ. ಏನು ಹಿಂಗೆ ಬೆಳಿಗ್ಗೆ ಅದುವೇ ಮನೆ ತಗೊ ಬಂದ್ಬಿಟ್ಟಿದೆಯಲ್ಲ, ಯಾಕಪ್ಪ ಏನಾಯಿತು? ಏನಾದ್ರು ತೊಂದರೆ ಆಯಿತಾ ಏನು? ಯಾವತ್ತೂ ಇಲ್ದನು ಹಿಂಗೆ ಬೆಳಿಗ್ಗೆನೇ ಮನೆಗೆ ಬಂದಿದೆಯಲ್ಲೋ? ಅಮ್ಮ ಯಾರಾದರೂ ಕೇಳೋ ಮಾತೇನಮ್ಮ ಇದು? ಮಗ ಮನೆಗೆ ಬಂದೋನೆ ಅಂತವ ಖುಷಿ ಪಡೋದ್ಬಿಟ್ಟು ಯಾಕಪ್ಪ ಏನಾಯ್ತು ಯಾಕೆ ಬಂದೆ ಮನೆಗೆ ಅಂತೀಯಲ್ಲಮ್ಮ. ನೀನು ಹಿಂಗೆ ಆಡೋದಕ್ಕೆ ತಗ ನೀನು ಸಾಸೆತಕ್ಕೆ ಬೇರೆ ಮನೆ ಮಾತ್ಕೊಂಡು ಹೋಗಿದ್ದು. ಇನ್ನೇನು ಮತ್ತೆ ಹಿಂಗೆ ಆಡಿದ್ರಿ? ಅಲ್ಲ ಯಾರು ಮಗ ಬಂದಿರನ್ನ ಯಾಕೆ ಬಂದ ಅಂತ ಕೇಳೋರ? ಸರಿಗಿದ್ದು ಕಣಮ್ಮ ನೀನುವೇ. ಹಂಗಲ್ಲ ಕಡಲೆ ಪಾಪ, ನೀನು ಯಾವಾಗಲೂ ಬತ್ತಿತ್ತಿಲ್ವಲ್ಲ. ನಾನು ಎಷ್ಟೊಂದು ಕಿತ ಹಬ್ಬಕ್ಕೆ ಬರಲ್ಲ ಅದಕ್ಕೆ ಬರಲ್ಲ ಇದಕ್ಕೆ ಬರಲ್ಲ ಅಂತ ಅಂದ್ರೂ ಬರಲಿಲ್ಲ. ಈಗ ಮೊನ್ನೆ ಮಾರ್ನಮ್ಮಿ ಹಬ್ಬಕ್ಕೂ ಬರಲಿಲ್ಲ ಏನು ಇಲ್ಲ ನೀನು. ಅದಕ್ಕೆ ಈಗ ಬಂದಿದೆಯಲ್ಲ ಏನು ಸಮಾಚಾರ ಅಂತವ ಕೇಳ್ದೆ ಕಣಪ್ಪ ಅಷ್ಟೇ. ಅಲ್ಕಂಡ್ಲ ಕೇಳೋದು ತಪ್ಪೇನು ನಿನ್ನ? ಸರಿ ಇರು. ಇವಳಿಗೆ ಸುಮ್ಮಂಗೆ ಒಂದಿಟ್ಟು ಕಾಪಿ ಇಡೋಕೆ ಹೇಳ್ತೀನಿ, ಅವಳಿಗೂ ಗೊತ್ತಿಲ್ಲ ನೀನು ಬಂದಿರೋದು. ಸರಿ ಕಣಮ್ಮ ಹೇಳಮ್ಮ, ಬಿರ್ಬಿರ್ನೆ ಒಂದಿಟ್ಟು ಕೆಲಸ ಐತೆ, ಅದಕ್ಕೆ ಬೇಗ ಮುಗಿಸ್ಕೊಂಡು ಹೋಗೋಣ ಅಂತ ಬಂದೆ ಕಣಮ್ಮ. ಆಗಲ್ಲ. ಈಗ ತಾನೇ ಬಂದಿದ್ಯಾ, ಆಗಲೇ ಹೋಗ್ತೀನಿ ಅಂತ ಅಂತೀಯಲ್ಲ. ಇದಕ್ಕೆ ತಾನೇ ಬೈದಿದ್ದು ನಾನು ಅವಾಗಲೇ. ಯಾಕೆ ಬಂದು ಏನು ವಿಷಯ ಅಂತವ. ನೀನೇನು ವಿಷಯ ಇಲ್ದಂಗೆ ಬಂದಿರಲ್ಲ. ನೋಡೋಣ ತಾಡಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೀನೇ ಬಾಯಿ ಬಿಡ್ತೀಯ. ನನಗೆ ಗೊತ್ತಿಲ್ವೇ ನಿನ್ನ ಬುದ್ಧಿ? ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ನಿನ್ನ. ಏನು ಇವತ್ತು ಹುಟ್ಟಿದ್ಯಾ ನೀನು? ಬೋಲಿದ್ದಿ ತಗ ನೀನು. ಅದು ಏನಿಲ್ಲ ಕಣಮ್ಮ, ಏನೋ ವಿಷಯ ಇತ್ತು ನೀನು ಹೇಳ್ದಂಗೆ. ಏನು ವಿಷಯ ಅಂತ ಮಾತಾಡ್ತೀನಿ, ಸುಮ್ಮನೆ ಬರಲಿರು. ಎಲ್ಲ ಒಟ್ಟಿಗೆ ಮಾತಾಡೋಣ. ಓಹೋ ಹಂಗಾರೆ ಏನೋ ದೊಡ್ಡ ವಿಷಯನೇ ತಂದಿದ್ದಿ ಕಣಪ್ಪ. ಸುಮ್ಮನೆ ಬರಲಿ ಅಂತ ಅಂತಿದ್ಯಾ ಅಂದಮೇಲೆ ಏನೋ ದೊಡ್ಡ ವಿಷಯನೇ ತಂದಿದ್ದಿ. ತಗ ಬರಲಿ ತಗ, ಕರಿತೀನಿ. ಸುಮಾ ಬಾರವೈಲಿ, ನಿಮ್ಮ ಬಾವ ಬಂದೈತೆ ಬಾಯ್ಲಿ. ಇದೇನಪ್ಪ ಇದು? ಅತ್ತೆ ಬಾವ ಬಂದೈತೆ ಅಂತ ಐತಲ್ಲ. ಬಾವ ಯಾಕೆ ಬಂದರಿ ಇಷ್ಟೊತ್ತಿನಲ್ಲಿ? ಯಾವ ಬಾವ ಬಂದೈತೆ ಏನೋ ಗೊತ್ತಿಲ್ಲ. ಈ ನಮ್ಮ ಬಾವ ಏನಾದ್ರು ಬಂದ್ಬಿಟ್ರೆ ಏನು? ಇಷ್ಟೊತ್ತಲ್ಲೆಲ್ಲ ಬರೋದಿಲ್ಲ ಅವರು. ಯಾರು ಬಂದಾರೆ ಏನೋ? ಈ ಅತ್ತೆ ಸುಮ್ಮನೆ ಕರಿತಿರ್ತದೆ ನನ್ನ ಒಳ್ಳೆ. ಇಲ್ಲಿ ಕೆಲಸ ಮಾಡೋಕೆ ಬಿಡೋಕ್ಕಿಲ್ಲ ಏನಿಲ್ಲ. ಪಾತ್ರೆ ಎಲ್ಲವ ರಾಶಿ ಬಿದ್ದೈತಿ, ಯಾರು ತೊಳಿತಾರೆ ಇದನ್ನೆಲ್ಲವ? ಈ ಅತ್ತೆಗೆ ಒಂಥರ ಕಣಪ್ಪ. ಹೇಳ್ಬಿಡ್ಬೇಕತ್ತೆ ಬೆಳಿಗ್ಗೆ ಇವತ್ತು ಕರಿಬೇಡ್ರಿ ಕಣತ್ತೆ ನಾನು ಯಾವುದಕ್ಕೂ ಅಂತವ. ಸುಮ್ಮನೆ ಯಾರಾದರೂ ಬಂದ್ರು ಮಾತಾಡ್ಸೋಕೆ ಕರೆದು ಬಿಡ್ತದೆ. ಅಲ್ಲಿ ಎಲ್ಲವ ಟೈಮ್ ವೇಸ್ಟ್ ಆಯ್ತದೆ. ಎಷ್ಟೊತ್ತಿಂದ ಮಾತಾಡ್ಕೊಂಡು ಕೂತಿರ್ಬೇಕು. ಕಾಫಿ ಇಡು ಟೀ ಇಡು ಅಂತ ಎಲ್ಲವ ನಾನು ಟೈಮ್ ವೇಸ್ಟ್ ಮಾಡಿಸ್ತಾರೆ. ಇಲ್ಲಿ ಪಾತ್ರೆ ತೊಳಿಬೇಕು ನಾನು. ಇನ್ನೂ ಎಷ್ಟೊಂದು ಕೆಲಸ ಐತೆ ನನಗೆ ಒಳ್ಳೆ. ಬಂದೇನ್ಲೆ ಅದು ಏನು ಮಾಡ್ತಿರ್ತಾರೆ ಏನೋ ಈ ಹುಡುಗಿ ಎತ್ತಾಗಿತ್ಲಲ್ಲಿ. ಬಿರ್ನೆ ಬರೋಕಿಲ್ಲ ಏನಿಲ್ಲ. ಬಾರೇ ನಿಮ್ಮ ಬಾವು ಬಂದೈತೆ ಬಾರೇ. ಅಯ್ಯೋ ಬಂದೇ ಹಿರಿಯತೆ. ಅಯ್ಯೋ ಇದೇನಪ್ಪ, ನನ್ನ ಕಣ್ಣೆ ನಂಬಕೈತೆ ಇಲ್ವಲ್ಲ. ದಿಟನ ಎದ್ದಿದ್ದೀನ ನಾನು ಆಗ್ಲೇ. ಏನು ಬಾವರೇ ಇವತ್ತು ಹಿಂಗೆ ಪ್ರತ್ಯಕ್ಷ ಆಗ್ಬಿಟ್ರಲ್ಲ? ಯಾವತ್ತೂ ಇಲ್ದಿದ್ದು ಏನು ಸಮಾಚಾರ ಬಾವರೇ? ಹಿಂಗೆ ಮನೆಗೆ ಬಂದ್ಬಿಟ್ರಲ್ಲ ಬೆಳಿಗ್ಗೆ ಅದುವೇ. ಅಯ್ಯೋ ಕುತ್ಕೊಳ್ಳಿ ಕಾಪಿ ಇಟ್ಕೊಬರ್ತೀನಿ, ಕುತ್ಕೊಳ್ಳಿ. ಸರಿಯಾಗಿದ್ದೀರಾ ಬಿಡಿ, ಇಬ್ರು ಅತ್ತೆ ಸೊಸೆ ಇಬ್ರು ಸರಿಯಾಗಿದ್ದೀರಾ. ಅಲ್ಲ ನಿಮ್ಮ ಅತ್ತೆರು ಬಂದ ತಕ್ಷಣ ಯಾಕೆ ಬಂದ್ರಿ? ಏನು ಹಿಂಗೆ ಬಂದ್ಬಿಟ್ಟಲ್ಲ ಅಂತ ಅಂತೈತೆ. ನೀನು ಬಂದು ಅದನ್ನೇ ಹೇಳ್ತಾ ಇದೆಯಾ ನೋಡು. ಅಲ್ಲ ಏನು ನಾನು ಈ ಮನೆಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೀರಾ? ನಾನು ಈ ಮನೆ ಹಿರಿಮಗ ಅನ್ನೋದು ಮರ್ತ್ಬಿಟ್ಟಿದ್ದೀರಾ ಏನು ಅಂತವೆ ನೀವಿಬ್ರು? ಅಯ್ಯಯ್ಯೋ ಛೇ ಹಂಗಲ್ಲ ಕಣ್ಬಾವರೇ, ನಾನು ಹಂಗೆ ಹೇಳಕ್ಕೆ ಹೋಗಲಿಲ್ಲ. ನಾನು ಹೇಳಿದ್ದೇನೆಂದರೆ ನೀವು ಯಾವಾಗಲೂ ಹಿಂಗೆಲ್ಲ ಬತ್ತಿರ್ತಿಲ್ವಲ್ಲ. ಏನಾದರೂ ಕೆಲಸ ಕಾರ್ಯ ಇದ್ದರೆ ಒಂದಿಟ್ಟು ಬಂದು ಹೋಗ್ತಿದ್ರು ಅಷ್ಟೇ ಅಲ್ವೇ? ಅದಕ್ಕೆ ಆಶ್ಚರ್ಯ ಆಯ್ತು ಅಷ್ಟೇ. ಅದು ಬೆಳಿಗ್ಗೆನೇ ಬಂದಿದ್ದೀರಲ್ಲ ಅದಕ್ಕೆ ಕೇಳ್ದೆ ಅಷ್ಟೇ ಕಣ್ಬಾವರೇ. ನೀವು ಬೇಸರ ಮಾಡ್ಕೊಬಿಡ್ರಿ ಹಂಗೆಲ್ಲವ. ಇರ್ರಿ ಕಾಪಿ ಇಟ್ಕೊಬತ್ತೀನಿ. ಕಾಪಿ ಇಡೋಣ ಏನು ಟೀ ಇಡೋಣ ಬಾವರೇ? ಈಗ ಬಿಸಿಲು ಬೇರೆ ಅಲ್ವೇ? ಅದಕ್ಕೆ ಕಾಪಿ ಕುಡಿತೀರ ಏನು ಟೀ ಕುಡಿತೀರಿ? ಈಗ ಸದ್ಯಕ್ಕೆ ಟೀನೇ ಇಡುವಂತೆ. ಇರೋ ಒಂದು ರವಟ್ ಏನೋ ಮಾತಾಡಬೇಕು, ಆಮೇಲೆ ಹೋಗಿ ಟೀ ಇಡುವಂತ ಇಡು. ಸರಿ ಕಣ್ಬಾವರೇ ಆಯಿತು.
ಈಗ ಏನಂತಂದರೆ ವಿಷಯ ಅಮ್ಮ, ಮೊದಲು ನಿನ್ನ ಹತ್ರನೇ ಮಾತಾಡ್ತಾ ಇದ್ದೀನಿ. ಅಪ್ಪನ ಹತ್ರ ಡೈರೆಕ್ಟಾಗಿ ಹೋಗಿ ಕೇಳಿದ್ರೆ ಸರಿ ಹೋಗೋಕ್ಕಿಲ್ಲ ಅಂತವ ನಿನ್ನ ಕಡೆಯಿಂದ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತೀಯಮ್ಮ? ಅಯ್ಯೋ ಪಾಪ ಅದು ಏನು ವಿಷಯ ಅಂತ ಹೇಳು ಮೊದಲಿಗೆ. ಏನು ವಿಷಯ ಏನು ಅಂತ ಹೇಳ್ದಂಗೆ ನೀನು ನಿನ್ನ ಕಡೆಯಿಂದ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಅಪ್ಪ ಏನು ಆಮೇಲೆ ಕೇಳ್ತೀನಿ ಅಂದರೆ ನನಗೂ ಗೊತ್ತಾಗೋದು ಬೇಡವೆ ಏನು ವಿಷಯ ಕೇಳಕ್ಕೆ ಬಂದಿದ್ದಿ ಏನು ಅಂತವ. ಮೊದಲು ಕೇಳೋದು ಏನು ಅಂತವ, ಆಮೇಲೆ ನೋಡ್ಕೊಂಡು ಮಾತಾಡೋಣ. ಅದೇನು ನಿಮ್ಮ ಅಪ್ಪ ಇಂಥವು ಮಾತಾಡ್ತೀವಿ, ಏನು ನಂತವು ಮಾತಾಡ್ತೀಯ, ಆಮೇಲೆ ಹೇಳಿದ್ರಾಯ್ತು. ಅಮ್ಮ ಏನಿಲ್ಲ ಕಣಮ್ಮ, ಏನಂತಂದರೆ ನನ್ನ ಮನೆ ತಗೊಂಡಲ್ಲಮ್ಮ, ಗೊತ್ತಲ್ಲಮ್ಮ ನಿನ್ಗೂ. ಅಪಾರ್ಟ್ಮೆಂಟಲ್ಲಿ ಮನೆ ತಗೊಂಡೆ 1.5 ಕೋಟಿದು. ಅದು ಲೋನ್ ಹಾಕ್ಸ್ಬಿಟ್ಟು ತಗೊಬಿಟ್ಟಿದ್ದೀನಿ ಕಣಮ್ಮ. ಲೋನಿಗೆ ಬೇರೆ 50,000 ಲೋನು ಕಟ್ಟಾಗ್ತೈತೆ. ಏನು ಮಾಡೋದಮ್ಮ, ದುಡ್ಡು ಸಾಲ್ತಾ ಇಲ್ಲ 1 ರೂಪಾಯಿ ನಮಗೆ. ಮಗ ಬೇರೆ ಐತೆ, ಅದನ್ನು ಬೇರೆ ಅದ್ರ ಖರ್ಚು ಬೇರೆ. ಮಗಗೆ ಅದು ಥರದ್ದು ಇದು ಥರದ್ದು ವಾಕರ್ ಅಂತ ಈಗ ಮೊನ್ನೆ ವಾಕರ್ ತಗೊಬಂದು ಅಯ್ಯೋ 5,000 ರೂಪಾಯಿ ಅದಕ್ಕೆ ಆಯಿತು ಕಣಮ್ಮ. ಎಲ್ಲಿಂದ ತರೋದು, ತಿಂಗಳ ಹಿಂಗೆ 20-30 ಸಾವಿರ ರೂಪಾಯಿ ಮಗಿಗೆ ಖರ್ಚಾಗುತ್ತೆ. ಅದ್ರ ಜೊತೆಗೆ 50,000 ರೂಪಾಯಿ EMI ಬೇರೆ ಕಟ್ಟಾಗ್ತೈತೆ. ಅವಳಿಗೊಂದು 50-60 ಬರ್ತೈತೆ, ನನಗೊಂದು 50,000 ಬರ್ತೈತೆ. ಅದರಲ್ಲಿ ಹೆಂಗಮ್ಮ ಮೇಂಟೈನ್ ಮಾಡೋಣ? ಅರ್ಧ ದುಡ್ಡು ಪೂರ್ತಿ EMIಗೆ ಹೋಗ್ಬಿಡ್ತೈತೆ. ಅದಕ್ಕೆ ಏನೋ ಒಂದು ಯೋಚನೆ ಮಾಡ್ಕೊ ಬಂದಿದ್ದೀನಿ. ಏನು ಮಾಡೋದು ಅಂತ ಗೊತ್ತಿಲ್ಲ ಕಣಮ್ಮ. ಈಗಂತೂ ಅದೇ ದಾರಿನೇ ನನಗಿರೋದು ಮುಂದೆ. ಅದಕ್ಕೆ ಅದನ್ನೇ ಯೋಚನೆ ಮಾಡ್ಕೊ ಬಂದಿದ್ದೀನಿ. ನೀನು ಹ್ಞೂ ಅಂದರೆ ಹೇಳ್ತೀನಿ ಕಣಮ್ಮ ಏನು ಅಂತ. ಅಯ್ಯ ಹ್ಞೂ ಕಣ್ ಪಾಪ, ಹೇಳೋದು ಏನು ಅಂತವ. ಅದು ಯಾಕೆ ಹಿಂಗೆ ನಾಚ್ಕೊಂಡ್ಯೋ? ಅಮ್ಮನ ಹತ್ರ ಮಾತಾಡೋಕ್ಕೇನೋ ನೀನು ಹಿಂಗೆ ನಾಚಿಕೆ. ನಾನು ಎತ್ತೊಳ್ಕೊಂಡ್ಲೇ ನನ್ನ ಹತ್ರ ಮಾತಾಡೋಕೆ ನಾಚಿಕೆ ಪಡ್ಕೊತಿದ್ಯಲ್ಲ ನೀನು ಒಳೆಯ. ಅದು ಏನೈತಿ ಹೇಳು. ಯಾಕೆ ಸಾಲ ಜಾಸ್ತಿ ಮಾಡ್ಕೊಂಡ್ರಿ? ಅಲ್ಲ ನಿಮ್ಗೆ ಎಷ್ಟಿರ್ತದೆ ಅಷ್ಟು ಕಾಲು ಚಾಚ್ಬೇಕು ತಾನೆಯಾ? ಅಲ್ಲ ಅದೇನು ಏನೋ ಕಟ್ಟಬೇಕು ಅಂತಿದೆಯಲ್ಲ 50,000. ಅದನ್ನು ಅಂದ್ರೆ ಒಟ್ಟು ಕಡಿಮೆ ಮಾಡಿಸ್ಕೊಳಕ್ಕಾಗ್ಲಿಲ್ವೇನು? ಕಡಿಮೆದು ಯಾವ್ದಾದ್ರು ಮನೆ ತಗೊಂಡಿದ್ರೆ ಆಯ್ತಿತ್ತಲ್ಲಪ್ಪ. ಅಷ್ಟೊಂದು ಯಾಕೆ ಕೊಟ್ಟು ತಗೊಳಕ್ಕೆ ಹೋದೆ? 1.5 ಕೋಟಿ ಕೊಟ್ಟು ನೀನು ಕಡಿಮೆದು ಯಾವ್ದಾದ್ರು ತಗೊಂಡು ಸಣ್ಣ ಮನೇಲಿ ಇದ್ದಿದ್ರೆ ಆಯ್ತಿರ್ಲಿಲ್ವೇನು? ನಮ್ಗಳಿಗೆ ಎಷ್ಟಿರ್ತದೋ ಅಷ್ಟು ಕಾಲು ಚಾಚ್ಬೇಕಣಪ್ಪ. ಸುಮ್ಮನೆ ಜಾಸ್ತಿ ಸಾಲ ಮಾಡ್ಕೊಂಡು ನೋಡಿ ಈಗ ಹೆಂಗೆ ವ್ಯರ್ಥ ಬರ್ತಿದ್ಯಾ ನೀನು ಅಂತವ. ಇದೆಲ್ಲ ಬೇಕಿತ್ತೇನಪ್ಪ ನಮಗೆ? ಅಯ್ಯೋ ಅಮ್ಮ ಹಂಗಲ್ಲ ಕಣಮ್ಮ, ಬೆಂಗಳೂರಿನಾಗೆ ಮನೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ 1.5 ಕೋಟಿಗೆ ಸಿಕ್ಕಿರೋದು ಹೆಚ್ಚು ಕಣಮ್ಮ. ಇನ್ನು ಎಲ್ಲೂ ಅಷ್ಟು ಕಡಿಮೆಗೆ ಮನೆ ಇಲ್ಲ ಕಣಮ್ಮ. ನೀನು ಬೇಕಿದ್ರೆ ಬಂದು ವಿಚಾರಿಸು ಬೆಂಗಳೂರಿನಾಗೆಲ್ಲ, ಗೊತ್ತಾಗುತ್ತೆ ನಿನಗೆ ಆವಾಗ. ಅಯ್ಯೋ 10 ಕೋಟಿ 15 ಕೋಟಿ ಬೆಲೆ ಬಾಳ್ತೈತೆ ಕಣಮ್ಮ. ಅಂಥದ್ರಲ್ಲಿ ನಮಗೆ ಅದುವೇ ಕೆಂಗೇರಿಯಲ್ಲಿ ಸಿಕ್ಕಿರೋದು ಮನೆ 1.5 ಕೋಟಿ ಇಲ್ಲದೇನಮ್ಮ. ಅಲ್ಲಿ 1.5 ಕೋಟಿಗೆ ತಗೊಂಡಿದ್ದೀರಲ್ಲ ಅಂತ ಎಲ್ಲ ಖುಷಿ ಪಟ್ಟರು ಕಣಮ್ಮ. ಅಷ್ಟಕ್ಕೆಲ್ಲೂ ಸಿಗ್ತಾ ಇಲ್ಲ. ನಿನಗೆ ಗೊತ್ತಾಗಲ್ವಲ್ಲ ಬಿಡಮ್ಮ. ಬೆಂಗಳೂರಿನಾಗ ಏನು ಬಂದು ನೋಡಿದ್ಯಾ ನೀನು ಎಷ್ಟೆಷ್ಟಕ್ಕಿರುತ್ತೆ ಅಂತ? ಹಂಗಾಗಿ ಗೊತ್ತಾಗ್ತಿಲ್ಲ ನಿನಗೆ ಅಷ್ಟೇ ಬಿಟ್ಟರೆ. ಯಾರನ್ನಾದ್ರೂ ಬೆಂಗಳೂರಲ್ಲಿ ಓಡಾಡಿರೋರ್ನ ಅಲ್ಲೇ ಇರೋರ್ನ ಕೇಳು, ಗೊತ್ತಾಗುತ್ತೆ ನಿನಗೆ ಎಷ್ಟೆಷ್ಟು ಬೆಲೆ ಬಾಳ್ತವೆ ಎಲ್ಲವ ಅಂತವ. ಹಂಗಲ್ಲ ಕಣ್ಲೆ ಪಾಪ, ನಾನು ಇಷ್ಟು ಕಡಿಮೆ ಬೆಲೆ ಬಾಳ್ತದೆ ಅಷ್ಟು ಕಡಿಮೆ ಬೆಲೆ ಬಾಳ್ತದೆ ಬೆಂಗಳೂರಿನಾಗೆ ಅಂತ ಹೇಳ್ತಾ ಇಲ್ಲ. ಈಗ ನಮ್ಗೆ ಎಷ್ಟಾಯ್ತದೋ ಅಷ್ಟು ತಗೋಬೇಕಣಪ್ಪ. ನಮ್ಮ ಹತ್ರ 1 ಲಕ್ಷ ಐತೆ ಅಂತ 10 ಲಕ್ಷದ ಹೋಗಿ ತಗೊಂಡ್ರೆ ಇನ್ನು ಮಿಕ್ಕಿದ್ದು ಎಲ್ಲಿಂದ ತಂದ್ಯಾ? ಅದಕ್ಕೆ ಎಲ್ಲಿ ಬತ್ತಿತ್ತು ಅಲ್ಲಿ ತಗೋಬೇಕಿತ್ತ ತೆಗಿ. ಬೆಂಗಳೂರು ಒಳಗೆ ಎಲ್ಲಿ ತಗೊಳಕ್ಕೆ ಹೋಯ್ತಿದ್ದೆ? ದೂರ ಬಂದು ಒಂದಿಟ್ಟು ದೂರ ಬಂದೇ ತಗೋಬೇಕಿತ್ತು. ಹೆಂಗಿದ್ರು ಬಸ್ಸು ಟ್ರೈನು ಏನಾದ್ರು ಇರ್ತಿತ್ತಲ್ಲ, ಓಡಾಡ್ಕೊಳವೆ ನೀನು ಒಬ್ಬನೇ ತಾನೇ. ಇನ್ನೇನು ಅವಳುವೆ ಇನ್ನೇನು ಮನೇಲೆ ಕೆಲಸ ಮಾಡ್ಕೊಂತಲೆ. ಇನ್ನೇನು ನೀನು ಒಬ್ಬನೇ ತಾನೇ ಓಡಾಡೋದು? ಹಂಗೇನಾದ್ರು ಮಾಡ್ಕೊಳ್ಳೋದ್ಬಿಟ್ಟು ಯಾಕೆ ಹಿಂಗೆ ಸಾಲ ಮಾಡ್ಕೊಳಕ್ಕೆ ಹೋದ್ರಿ ಅಂತವ ಹೇಳಿದ್ನಪ್ಪ ಅಷ್ಟೇ. ಏನೋ ನಿಮ್ಮ ಇಷ್ಟ ಕಂಡ್ರಲ್ಲ, ನಿಮ್ಮ ಜೀವನ. ನಾನೇನು ಕೇಳೋದು ಹೇಳು. ಏನೋ ಬಿಡು, ಇವಾಗ ಇನ್ನೇನು ಆಗಾಗೈತೆ. ಈಗ ಮಾತಾಡಿ ಏನು ಪ್ರಯೋಜನ ಬಿಡು. ಹ್ಞೂ ಕಣಮ್ಮ, ಅದನ್ನೇ ನಾನು ಹೇಳ್ತಿರೋದು. ಈಗ ಇನ್ನೇನು ತಗೊಂಡಾಯ್ತು, ತಗೊಳಕ್ಕಿಂತ ಮುಂಚೆ ಇದೆಲ್ಲ ಯೋಚನೆ ಮಾಡಬೇಕಿತ್ತು. ನಾವು ಗೊತ್ತಾಗಲಿಲ್ಲ ತಗೊಬಿಟ್ಟು. ಈಗ ಅದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕಲ್ಲಮ್ಮ. ಅದಕ್ಕೆ ಬಂದೆ ಇಲ್ಲಿಗೆ. ಏನಂತಂದ್ರಮ್ಮ, ವಿಷಯಕ್ಕೆ ಬರ್ತೀನಿ ನೋಡಮ್ಮ. ನೀನು ಸುಮ್ಮನೆ ಬೇಜಾರು ಮಾಡ್ಕೋಬಾರ್ದು. ಅಪ್ಪನ ಹತ್ರ ಹೇಳಿ ಒಂದಿಷ್ಟು ಆಸ್ತಿ ಯಾವುದಾದ್ರೂ ಒಂದಿಷ್ಟು ಕೊಡ್ಸಿದ್ರು ನನ್ನ ಹೆಸ್ರು ಬರ್ಸ್ಬಿಡಮ್ಮ. ಆಸ್ತಿ ಇಟ್ಟರೆ ಕಡಿಮೆ ದುಡ್ಡು ಬರುತ್ತಂತೆ. ಬಡ್ಡಿ ಎಲ್ಲವ ಕಡಿಮೆ ಬರುತ್ತೆ, EMI ಕಡಿಮೆ ಬರುತ್ತೆ ಅಂತ ಹೇಳೋರೆ. ಆಸ್ತಿ ಪತ್ರ ಆದರೆ ನನ್ನ ಹೆಸ್ರಿಗೆ ಇರಬೇಕಣಮ್ಮ. ಅದಕ್ಕೆ ಒಂದೀಟು ಆಸ್ತಿ ಯಾವುದಾದ್ರೂ 1 ಎಕರೆನೋ 2 ಎಕರೆನೋ ನನ್ನ ಹೆಸ್ರಿಗೆ ಬರ್ಸ್ಕೊಡ್ತೀನಮ್ಮ. ಅಯ್ಯೋ ಯಪ್ಪ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಕಣಪ್ಪ. ಅದಕ್ಕೆ ನೀನು ಮೊದಲು ನಿನ್ನನ್ನು ಕೇಳ್ತೀನಿ ಕಣಮ್ಮ, ಆಮೇಲೆ ಅಪ್ಪ ಏನು ಕೇಳ್ತೀನಿ ಅಂದಿದ್ದು. ಇಲ್ಲಿ ಕಣಪ್ಪ, ಇದಕ್ಕೂ ನನಗೂ ಸಂಬಂಧ ಇಲ್ಲ. ನಿಮ್ಮ ಅಪ್ಪ ಬರ್ತದೆ ಇನ್ನೊಂದು 1/4 ಗಂಟೆ 20 ನಿಮಿಷಕ್ಕೆ ಬರ್ತದೆ. ಇನ್ನೇನು 7 ಕಾಲು ಆಗೈತೆ ಬರ್ತದೆ. ನಿಮ್ಮ ಅಪ್ಪ ಏನು ಕೇಳ್ಕೊ ಅದು ಏನೈತೆ ಅಂತವ. ನನಗೂ ಇದಕ್ಕೂ ಸಂಬಂಧ ಇಲ್ಲ ಕಣಪ್ಪ. ನಾನು ಆಸ್ತಿ ವಿಚಾರಕ್ಕೆಲ್ಲ ಬರೋಕ್ಕಿಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ನಿಮ್ಮ ಅಪ್ಪ ಏನು ಕೇಳ್ಕೊಂಡು 2-3 ಎಕರೆನಾರು ಬರ್ಸ್ಕ, ಪೂರ್ತಿ ಆಸ್ತಿನೇ ಬರ್ಸ್ಕ, ನಿನ್ನಿಷ್ಟ ಕಣಪ್ಪ. ನಾನಂತೂ ಇಂಥದಕ್ಕೆಲ್ಲ ಮಾತಾಡೋಕ್ಕೆ ಬರೋಕ್ಕಿಲ್ಲ. ಆಮೇಲೆ ನಿಮ್ಮ ಅಪ್ಪ ಏನು ಕೈಲಿ ನಾನು ಉಗಿಸ್ಕೋಬೇಕಾಯ್ತದೆ. ನಿನಗೆ ಯಾರು ಹೇಳಿದ್ದು, ನೀನು ಯಾಕೆ ಮಧ್ಯೆ ಬಂದಿದ್ಯಾ ಅಂತವ. ನಾನೇ ಹೇಳ್ಕೊಟ್ಟಿದ್ದೀನಿ ಅಂದರು ಅಂದ್ಬಿಡ್ತದೆ ನಿಮ್ಮ ಅಪ್ಪ. ಮೇಲೆ ಯಾಕೆ ಬೇಕು ನನಗೆ? ನೀನು ಏನಾದ್ರು ಮಾಡ್ಕೊ. ಬರ್ಸ್ಕೊಳೋದಿರೋ ಪೂರ್ತಿ ಆದರೂ ಬರ್ಸ್ಕೊ, ಎಷ್ಟಾದ್ರು ಬರ್ಸ್ಕೊ. ಒಟ್ನಲ್ಲಿ ನಿಮ್ಮ ಅಪ್ಪ ಬರ್ತದೆ ಕೇಳ್ಕೊ. ನನ್ನನ್ನು ಎಳಿಬೇಡ ಇದಕ್ಕೆ. ಮದ್ದು ಕೇಳ್ತಾ ಇದ್ದೀನಿ ನೋಡಿ ಇವಾಗಲೇ. ನನ್ನ ಮಾತ್ರವ ಎಳಿಬೇಡ ಕಣಪ್ಪ ಇದಕ್ಕೆ.
ಏನಮ್ಮ ನೀನೇ ಹಿಂಗೆ ಅಂದ್ಬಿಟ್ಟಲ್ಲಮ್ಮ. ನೀನೇ ಒಂಚೂರು ಹೇಳಿ ಅಪ್ಪ ಹಿಂಗೆ ಕೊಡಿಸ್ತೀಯ ಅಂತ ಅಂದ್ಕೊಂಡು ಬಂದರೆ ನಾನು ಖುಷಿಯಾಗಿ ಏನಮ್ಮ ಹಿಂಗೆ ಅಂದ್ಬಿಟ್ಟಲ್ಲ ನೀನು. ಹೋಗಮ್ಮ, ಆ ಮಗ ಕಷ್ಟದಲ್ಲವನೇ, ಏನಾದರೂ ಒಂದು ಸಹಾಯ ಮಾಡೋಣ ಅಂತಿಲ್ವಲ್ಲಮ್ಮ ನಿನಗೆ. ನಾನೇ ಅದು ಐಡಿಯಾ ಕೊಡ್ತಾ ಇದ್ದೀನಿ, ಒಂದು 2-3 ಎಕರೆ ಬರ್ಸ್ಕೊಡಮ್ಮ ಅಂತ ಅಂದರೆ ನಾನೇನು ಪೂರ್ತಿ ಆಸ್ತಿ ಕೇಳಕ್ಕೆ ಬಂದಿದ್ದೀನಿ ನಮ್ಮ. ಒಂದು 2 ಎಕರೆನೇ ಏನಾದರೂ ಬರ್ಸಿ ಅವರಿಗೆ ಕಾಗದ ಕೊಟ್ಟರೆ ಅವರು EMI ಎಲ್ಲ ಕಡಿಮೆ ಮಾಡ್ತಾರಂತೆ, ಬಡ್ಡಿ ಕಡಿಮೆ ಬೀಳುತ್ತೆ ಅಂತ ಅಷ್ಟೇ ಕಣಮ್ಮ. ಈಗ 1.5 ಕೋಟಿಗೆ ನಾವು ತಗೊಂಡಿದ್ದೀವಲ್ಲ ಸಾಲ, ಅದು ಡಬಲ್ ಕಟ್ಬೇಕು ಕಣಮ್ಮ, ಬಡ್ಡಿ ಅಷ್ಟೊಂದೈತೆ ಬಡ್ಡಿ. ಅದಕ್ಕೆ ಆ ಬಡ್ಡಿ ಆದರೂ ಕಡಿಮೆ ಆದರೆ ಒಂಚೂರು ಅನುಕೂಲ ಆಗುತ್ತೆ ಅಂತ ನಾನು ನನ್ನ ಹೆಂಡತಿ ಇಬ್ಬರು ಮಾತಾಡ್ಕೊಂಡು ಬಂದೆ ಕಣಮ್ಮ ಕೇಳೋಕ್ಕೆ. ಅಲ್ಲ, ನಿನ್ನ ಮಾತು ನಾನು ಒಪ್ಕೋತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಮಕ್ಳು ಕಷ್ಟಕ್ಕೆ ಅಪ್ಪ ಅಮ್ಮ ಆಗ್ದಲ್ಲ ಇನ್ನು ಯಾರು ಆಗ್ತಾರೆ ಹೇಳು. ಅಲ್ಲ, ನಾನು ಹೇಳ್ತಾ ಇರೋದು ಏನು ಹೇಳೋದು, ಏನೋ ನಿಮ್ಮ ಅಪ್ಪ ಹಿಂಗಂತೂ ನಾನು ಹೇಳೋಕ್ಕಿಲ್ಲ ಕಣಪ್ಪ. ನೀನೇ ಕೇಳು, ನಾನು ಕೇಳ್ದಂಗೆ ಅಪ್ಪ ಇನ್ನೂ ಕೇಳು, ಹಿಂಗೆ ಆಸ್ತಿ ವಿಚಾರಕ್ಕೆ ಬಂದಿದ್ದೀನಿ ಕಣಪ್ಪ, ಒಂದಿಷ್ಟು ಬರ್ಕೊಡಪ್ಪ, ಬಡ್ಡಿ ಕಮ್ಮಿ ಆಗುತ್ತೆ ಅಂತವ. ಏನು ಹೇಳ್ತದ ನೋಡ ನಿಮ್ಮ ಅಪ್ಪಯ್ಯ. ಕೇಳೋದು ಕೇಳು, ಬತ್ತದಿನೇನು 4 ಗಂಟೆ ಕೂತ್ಕೋ. ಹೋಗಿ ಸುಮ್ಮ ಒಂಚೂರು ಟೀ ಇಡೋಗವ. ಕಣ್ಬಾವರೆ, ಅತ್ತೆ ತಾವು ಮಾತಾಡಿ, ಏನು ಪ್ರಯೋಜನ ಇಲ್ಲ. ನೀವು ಮಾವಂತೆಯ ಮಾತಾಡಿ. ಅತ್ತೆ ಏನಾದ್ರು ಹೇಳೋರು ಮಾವ ಸುಮ್ಮನೆ ಸಿಡಿಮಿಡಿ ಅಂತದೆ, ಏನು ಇದು ಮಾಡೋಕ್ಕಿಲ್ಲ. ಆಮೇಲೆ ಅತ್ತೆನೇ ಹೇಳ್ಕೊಟ್ಟವ್ರೆ ಅಂತವ, ಅತ್ತೆಗೆ ಸುಮ್ಮ ಬೈತಾ ಇರ್ತದೆ ಬೆಳಗಿಂದ ಸಂಜೆ ಗಂಟವ. ಅತ್ತೆನೇ ಎಳಿಬೇಡಿ ಕಣ್ಮಾವರೆ ನೀವು. ನೀವು ಸುಮ್ಮನೆ ಒಂದು ಕೆಲಸ ಮಾಡಿ, ಮಾವರು ಬಂದ ತಕ್ಷಣ ಕೇಳ್ಬಿಡಿ ಬಾವರೆ, ಹಿಂಗೆ ಕಣಪ್ಪಯ್ಯ ಆಸ್ತಿ ಒಂದಿಷ್ಟು ಬರ್ಕೊಡು ಹಂಗೆ ಹಿಂಗೆ ಅಂತ ಇವಾಗ ನಮ್ಗೆ ಹೇಳಿದ್ರಲ್ಲ, ಹಂಗೆ ಹೇಳ್ರಿ. ಬರ್ಕೊಡ್ದಂಗೆ ಇನ್ನೇನು ಮಾಡ್ತಾರೆ, ಇನ್ಯಾರಿಗೆ ತಾನೇ ಮಾಡ್ತಿರೋದು, ತಗೊಳ್ಳಿ ಬಾವರೆ. ಮಕ್ಕಳಿಗೆ ತಾನೇ, ಮಕ್ಳು ಕಷ್ಟಕ್ಕೆ ಮಾಡ್ತಾ ಇರೋದು. ಇರ್ಲಿ ತಗೊಳ್ಳಿ, ಬಂದಾಗ ಕೇಳಿ, ನಾನು ಕಾಪಿ ಇಡಕ್ಕೆ ಹೋಯ್ತೀನಿ. ಕೇಳೋಣ ಹಂಗಾರೆ ಅಪ್ಪ ಏನೇ ಕೇಳೋಣ. ಸುಮ ಒಂದಿಷ್ಟು ಶುಗರ್ ಕಡಿಮೆ ಹಾಕವ. ಯಾಕವ ಶುಗರ್ ಬೇರೆ ಜಾಸ್ತಿ ಬಂದ್ಬಿಟ್ಟೈತೆ, ಕಡಿಮೆ ಹಾಕೋ ಒಂದಿಷ್ಟು. ಜಾಸ್ತಿ ಹಾಕ್ಬಿಟ್ಬಿಡ ಸಕ್ಕರೆ, ಆಮೇಲೆ ನೀವೆಲ್ಲ ಕುಡಿತೀರಲ್ಲ ಹಂಗೆ ಹಾಕ್ಬಿಡ, ಕಡಿಮೆ ಹಾಕೋ ಒಂಚೂರು. ಸರಿ ಕಣ್ ಬಾವರೆ, ಆಯಿತು. ಓಹೋ, ಏನಪ್ಪ ಮಹಾರಾಜ, ಏನು ಇವತ್ತು ಕಾಣ್ತೇವೆ ನಿನಗೆ ನಮ್ಮ ಮನೆ. ಅಪ್ಪ ಅಮ್ಮ ಬದುಕವ್ರೆ, ಮನೆ ಐತೆ ಅಂತವ ಕಾಣ್ತೇನೆ ಇವತ್ತು. ಏನಪ್ಪ ಮನೆಗೆ ಬಂದ್ಬಿಟ್ಟಿದ್ಯಲ್ಲ, ಏನು ಸಮಾಚಾರ? ಇದು ಯಾಕಪ್ಪ ಯಾವಾಗಲೂ ಏನಾದ್ರು ಒಂದು ಕೊಂಕ್ ಕೇಳ್ತಾ ಇರ್ತೀಯಲ್ಲ ನೀನು. ಮನೆಗೆ ಬರೋದು ಬೇಡವಾ? ಮನೆ ಮಗ ಮನೆಗೆ ಬರ್ದಂಗೆ ಇನ್ನೆಲ್ಗೆ ಹೋಗ್ತಾನಪ್ಪ? ಏನೋ ಎಲ್ಲಾನು ಮಾತಾಡ್ಸ್ಕೊಂಡು ಒಂದಿಟ್ಟು ಏನೋ ಮಾತಾಡೋದಿತ್ತು, ಅದಕ್ಕೆ ಬಂದಪ್ಪ. ಬರೋಂಗಿಲ್ವ ಹೇಳು, ಹೊತ್ತಿಗೆ ಬರಲ್ಲ ಆತಗೆ. ಅಯ್ಯೋ, ನಾನೇನು ಹೇಳಿದ್ನಪ್ಪ ಬರಂಗಿಲ್ಲ ಅಂತವ. ಎಲ್ಲ ನೀವೆಲ್ಲವ ಬೆಳೆದು ದೊಡ್ಡವರಾಗಿರೋರು ಕಣಪ್ಪ. ನನ್ನ ಮಾತು ಕೇಳಿರಾ? ಬರಬೇಡಿ ಅಂದರೆ ಬರಂಗಿಲ್ಲ, ಬನ್ನಿ ಅಂದರೆ ಬನ್ನಿ ಅನ್ನಂಗೆ ಕೇಳ್ತೀರೇನಪ್ಪ. ಅಯ್ಯೋ, ಆ ಕಾಲ ಹೋಯ್ತು ಬಿಡು. ಅಪ್ಪ ಅಮ್ಮ ಏನು ಮಾತು ಕೇಳ್ಕೊಂಡು ಬದುಕೋ ಕಾಲ ಹೊರ್ಟೋಯ್ತು ಯಾವಾಗ್ಲೂ. ಇವಾಗ ಏನಿದ್ರು ಮಕ್ಕಳು ಮಾತನ್ನ ಅಪ್ಪನೂ ಅಮ್ಮನೂ ಕೇಳಬೇಕಾಗುತ್ತೆ ಅಷ್ಟೇ, ಬಿಟ್ರೆ ನೀವೇನು ಕೇಳಂಗಿಲ್ಲ ಇನ್ನು ನಮ್ಮ ಮಾತ. ಏನು ಚೆನ್ನಾಗಿದ್ಯಾ? ಮಗಿ ಚೆನ್ನಾಗೈತೇನೋ? ಕಣಪ್ಪಯ್ಯ ಚೆನ್ನಾಗವಳೆ. ಅಲ್ಲಿ ಕಣಪ್ಪಯ್ಯ, 2 ದಿನ ಆಯ್ತು ಮಗಿನ ನೋಡಕ್ ಒಂದ್ಕಿತನೂ ಬರ್ಲೇ ಇಲ್ವಲ್ಲ ನೀನು. ಅದಕ್ಕೆ ಹೆಣ್ಮಗಿ ಹುಟ್ಟೈತೆ ಅಂತ ಏನು ಬೇಸರ ಗೀಸ್ರಣ ಏನಪ್ಪಯ್ಯ? ಅಯ್ಯೋ ಛೇ ಹಂಗೆಲ್ಲ ಇಲ್ಲ ಕಣಪ್ಪ. ನನ್ನ ಮನ್ಸಲ್ಲಿ ಯಾವತ್ತೂ ಹಂಗೆಲ್ಲ ಅಂದ್ಕೊಂಡಿಲ್ಲ ನಾನು. ನನಗೆ ಗಂಡು ಮಕ್ಳಕ್ಕಿಂತ ಹೆಣ್ಮಕ್ಳೇ ಇಷ್ಟ. ನಿಮ್ಮನ್ನ ಇಟ್ಕೊಂಡು ಏನು ಮಾಡ್ತೀಯ ಹೇಳು? ಅದೇ ನನ್ನ ಸೊಸೆ ಅವಳೆ ನೋಡು, ಹೆಂಗೆ ನಮ್ಮ ಆರೋಗ್ಯ ಎಲ್ಲ ನೋಡ್ಕೊಂಡು ಮಾತೆ ತಗೊಂಡ್ರೇನು ಮಾವ, ಊಟ ಮಾಡಿದ್ರೇನು ಮಾವ ಅಂತವ ಬೆಳಿಗ್ಗಿಂದ ಸಂಜೆ ಗಂಟ ನನ್ನೇ ನೋಡ್ಕೊಂತಿರ್ತಾಳೆ. ಅದೇ ಗಂಡು ಮಕ್ಳು ಇಬ್ರು ಇದ್ದಾರೆ, ಒಬ್ಬ ಬೆಂಗಳೂರು ಸೇರ್ಕೊಂಡವನೆ, ಇನ್ನೊಬ್ಬ ಬಾರ್ ಸೇರ್ಕೊಂಡವನೆ. ಏನು ಮಾಡ್ತಿ ಗಂಡು ಮಕ್ಳು ಕರ್ಕೊಂಡು? ಅಯ್ಯೋ ಸುಮ್ಮನಿರು. ಹೆಣ್ಮಗಿನ ಯಾವ ಒಳ್ಳೇದು ಕಣು, ಏನೋ ಅದೃಷ್ಟ ಮಾಡಿದ್ದೆ ನೀನು ಹೆಣ್ಮಗಿ ಪಡೆಯಕ್ತಾಗ. ಅದುವೇ ಶುಕ್ರವಾರ ಬೇರೆ ಹುಟ್ಟವಳು, ಲಕ್ಷ್ಮಿ ಹುಡ್ತಂಗೆ ಹುಟ್ಟವಳು. ಅವಳ ಬಗ್ಗೆ ಏನು ಮಾತಾಡಂಗಿಲ್ಲ ಬಿಡಪ್ಪ. ಮಗಿ ಬಗ್ಗೆ ಹಂಗೆಲ್ಲ ಮಾತಾಡ್ಬಿಡ್ಕಣ ನೀನು. ಲೇ ಏನೋ ನನಗೆ ಒಂದಿಟ್ಟು ಟೈಮ್ ಆಗಿಲ್ಲಪ್ಪ ಬಂದು ಮಾತಾಡ್ಸ್ಕೊಂಡು ಹೋಗೋಕ್ಕೆ, ಅದಕ್ಕೆ ಬಂದಿಲ್ಲ ಅಷ್ಟೇ. ಇಲ್ಲಿ ಅಲ್ಲತ್ತವೆಲ್ಲ ಯಾರು ನೋಡ್ಕೊಂಡಾರಪ್ಪ? ಏನು ನೀನು ನೋಡ್ಕೊಂಡಿಯಾ ಇಲ್ಲ ನಿನ್ನ ತಮ್ಮ ನೋಡ್ಕೊಂಡನೋ? ನಾನೇ ಎಲ್ಲವ ಬಡ್ದಾಡ್ಕೊಂಡು ಸಾಯ್ತಾ ಇದ್ದೀನಿ ಇಲ್ಲಿ. ಯಾರು ಬರೋಕ್ಕಿಲ್ಲ, ನಾನೇ ನೋಡ್ಕೋಬೇಕು. ಅಂಥದ್ರಲ್ಲಿ ಬಾ ಬೇರೆ ಅಂತ ಅಂತಿದ್ಯಾ, ಬೆಂಗಳೂರಿಗೆ ಬಂದು ಹೋಗೋಕ್ಕೆ 2 ದಿನ ಬೇಕು. 2 ದಿನ ಇಲ್ಲಿ ಯಾರು ನೋಡ್ಕೊಂಡಾರ ಹೇಳು? ಏನು ನಿಮ್ಮ ಅವ್ವ ನೋಡ್ಕೊಂಡಳ? ಅಪ್ಪಯ್ಯ ಹಿಂಗಂದ್ರೆ ಹೆಂಗಪ್ಪಯ್ಯ? ಅಲ್ಕಣಪ್ಪಯ್ಯ, ಯಾವಾಗ್ಲೂ ನೀನೇ ನೋಡ್ಕೊಂತಿದ್ರೆ ಯಾವಾಗ ನೀನು ಬಂದು ಹೋಗಿ ಮಾಡೋದು, ಮಕ್ಳು ಮನೆಗೆ ಬರೋದು ಹೋಗೋದು, ಸೊಸೆರ್ನ ನೋಡ್ಕೊಳ್ಳೋದು, ಮೊಮ್ಮಕ್ಳು ನೋಡ್ಕೊಂಡು ಹೋಗೋದು ಯಾವಾಗಪ್ಪಯ್ಯ? ಏನಾಗಕ್ಕಿಲ್ಲ, ಯಾರನ್ನಾರು ಕೂಲಿಯರ್ನ ಬಿಟ್ಬಿಟ್ಟು ಬಾರಪ್ಪ. ಅಯ್ಯೋ, ಈ ಕಾಲದಾಗ ಕೂಲಿಯರ್ ಎಲ್ಲಿ ಸಿಕ್ಕರಪ್ಪ? ನೀನು ಯಾವುದೋ ಕಾಲದಲ್ಲಿ ಇದ್ದಿತ್ತಾಗ, ನಿನಗೆ ಗೊತ್ತಿಲ್ಲ ಇನ್ನೂ ಇಲ್ಲೆಲ್ಲ ಪರಿಸ್ಥಿತಿ ಹಂಗೆ ಅಂತವ. ನಿಮ್ಮ ಮನೆಗೆ ಯಾರು ಕೂಲಿಗೆ ಬರ್ತಾರೆ ಹೋಗಜ ಅಂತವ, ಹೋಯ್ತಾರೆ ಬಿಸಿಲಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂತವ. ಫ್ಯಾಕ್ಟ್ರಿಗಳಲ್ಲಿ ಆರಾಮಾಗಿ ಯೋಸಿ ಇದ್ದಂಗೆ ಇರ್ತದೆ, ಅಲ್ಲಿ ಕೆಲಸ ಮಾಡ್ಕೊಂತೀವಿ ಅಂತ ಹೋಯ್ತರ್ಕೊಂಡ್ಲಿ. ಈಗಿನ ಕಾಲದಲ್ಲಿ ಕೂಲಿಯರ್ ಸಿಕ್ಕದ ಕಷ್ಟ ಆಗೈತಾಗ. ಅದೆಲ್ಲ ಬಿಡು, ನಂದು ಯಾವಾಗಲೂ ಇದ್ದಿದ್ದೆ ರಾಮಾಯಣ. ಏನಪ್ಪ ಬಂದಿದ್ದು ನೀನು? ಏನು ಸಮಾಚಾರ? ಅಪ್ಪಯ್ಯ ಏನೋ ಒಂದು ವಿಷಯ ಮಾತಾಡೋಕ್ಕೆ ಅಂತ ಬಂದೆ ಕಣಪ್ಪಯ್ಯ. ಹೆಂಗೆ ಕೇಳೋದು ಅಂತ ಗೊತ್ತಾಯ್ತಲ್ಲ ಕಣಪ್ಪ. ಏನು ವಿಷಯನಪ್ಪ? ಕೇಳೋದು ಏನೈತಿ? ಅದು ಏನೈತಿ ಮಾತಾಡು. ನಿಮ್ಮ ಅಪ್ಪನ ಹತ್ರ ಮಾತಾಡೋಕೆ ಯಾಕೆ ನಾಚ್ಕೊಂತಿದ್ಯಾ? ಕೇಳೋಕ್ಕೆ ಅಂತಾನೆ ಬಂದಿದ್ಯಾ ಅಂದಮೇಲೆ ಕೇಳ್ಬಿಡ್ಬೇಕು ಅದು ಏನೈತೆ ಅದನ್ನ. ಏನು ವಿಷಯ?
ಅಪ್ಪಯ್ಯ ಏನಂತಂದರೆ ನಿನಗೆ ಗೊತ್ತಲ್ಲಪ್ಪಯ್ಯ ನಾವು ಮನೆ ತಗೊಂಡ್ವಲ್ಲ 1.5 ಕೋಟಿ ಆಯಿತು. ಅದಕ್ಕೆ EMI ಅಂತ ಹಾಕ್ಸಿದೀವಿ ಕಣಪ್ಪಯ್ಯ. ಲೋನ್ ತಗೊಂಡಿರೋದಲ್ವ, ನಮ್ಮ ಹತ್ರ ಎಲ್ಲಿತ್ತು ಅಷ್ಟೊಂದು ದುಡ್ಡು. ನಿನ್ನ ಸೊಸೆನೂ ಇವಾಗ ಕೆಲ್ಸಕ್ಕೆ ಹೋಗ್ತಾವಳೆ, ಪಾಪು ಒಂಚೂರು ದೊಡ್ಡೋಳಾದ್ಮೇಲೆ ಅವಳದು ಏನಂತ ಸಂಬಳ ಬರ್ತಿಲ್ಲ, ಒಂದು 50,000 ಬರುತ್ತೆ, ನಂದು ಒಂದು 50,000 ಬರುತ್ತೆ ಕಣಪ್ಪ. ಅದರಲ್ಲಿ ಲೋನ್ಗೆ ಅಂತಲೇ 50,000 ಹೋಗ್ಬಿಡ್ತೈತೆ ಕಣಪ್ಪ. ಲೋನ್ಗೆ ಅಂತಲೇ 50,000 ಹೋಗುತ್ತೆ. ಆಮೇಲೆ ಈ ಪಾಪುಂದು ಖರ್ಚು ಜಾಸ್ತಿ ಆಗ್ಬಿಡ್ತೈತೆ ಇವಾಗ 10-20,000 ತಿಂಗಳಿಗೆ ಪಾಪನ ಖರ್ಚಿಗೆ ಬೇಕು. ಅದು ಇದು ಡೈಪರ್ ಅಂತೆ, ಅವಳ ಬಟ್ಟೆ ಅಂತೆ, ಅದಂತೆ ಇದಂತೆ ಅಂತವ ಖರ್ಚಾಯ್ತೈತೆ ಕಣಪ್ಪ. ಅದಕ್ಕೆ 1 ರೂಪಾಯಿ ಉಳಿತಾ ಇಲ್ಲ. ಏನು ಮಾಡೋದು ಏನು ಅಂತ ಗೊತ್ತಾಯ್ತಾ ಇಲ್ಲ ಕಣಪ್ಪ. ಅದಕ್ಕೆ ಏನೋ ಕೇಳೋಣ ಅಂತ ಬಂದೆ ಕಣಪ್ಪ. ಹಾ ಏನ್ ಕೇಳೋಣ ಅಂತ ಬಂದಪ್ಪಾವು? ನನ್ನ ಹತ್ರ 1 ಪೈಸನೂ ದುಡ್ಡಿಲ್ಲ ನೋಡಿ, ಇವಾಗಲೇ ಹೇಳ್ತಾ ಇದ್ದೀನಿ. 1 ರೂಪಾಯಿ ದುಡ್ಡಿಲ್ಲ ನನ್ನ ಹತ್ರವಾ. ನನ್ನ ಹತ್ರ ದುಡ್ಡು ಗಿಡ್ ಕೇಳಕ್ ಬಂದಿದ್ರೆ ಈಗಲೇ ಹೇಳ್ಬಿಡ್ತಾ ಇದ್ದೀನಿ, 1 ರೂಪಾಯಿ ಇಲ್ಲ. ತೀರಾ ನಿನ್ನ ಹತ್ರನೇ ಇದ್ರೆ ಕೊಟ್ಬಿಟ್ಟು ಹೋಗು. ಬಡವಾ ಕಣಪ್ಪಾವು, ನಿಮ್ಮ ಅಪ್ಪ ಬಡವಾ, ನಿಮ್ಮಂಗೆ ಶ್ರೀಮಂತರಲ್ಲ ನಾವು ಕೋಟಿಗಟ್ಟಲೆ ಮನೆ ತಗೊಳಕ್ಕೆ. ಹಂಗಲ್ಲ ಕಣಪ್ಪ, ನಾನೇನು ದುಡ್ಡು ಕೇಳೋಕ್ಕೆ ಅಂತ ಬಂದಿಲ್ಲ. ಏನಂತಂದರೆ ಆಸ್ತಿಲಿ ಒಂದು 2 ಎಕರೆ ಏನಾದರೂ ನನ್ನ ಹೆಸ್ರಿಗೆ ಬರ್ಕೊಡೋಕ್ಕಾಗುತ್ತೇನಪ್ಪ? ಹಾಗೆ ಆಸ್ತಿ ಬರ್ಕೊಟ್ರೆ ಬ್ಯಾಂಕಲ್ಲಿ ಮ್ಯಾನೇಜರ್ ಹೇಳೋರೆ, ಆಸ್ತಿ ಏನಾದರೂ ನಿಮ್ಮ ಹೆಸರಲ್ಲಿದ್ದರೆ ಒಂಚೂರು ಬಡ್ಡಿ ಕಡಿಮೆ ಆಗುತ್ತೆ, EMI ಕಡಿಮೆ ಆಗುತ್ತೆ, ತಿಂಗಳ ಕಟ್ಟೋದು. EMI ಅಂದರೆ ತಿಂಗಳ ಕಟ್ತೀವಲ್ಲ, 50,000 ಕಟ್ಟಬೇಕು ಅಂದಲ್ಲ, ಅದುವೇ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಂದರು ಬ್ಯಾಂಕ್ ಮ್ಯಾನೇಜರು. ಆದರೆ ಒಂದು 2-3 ಎಕರೆ ನಿಮ್ಮ ಹೆಸರಲ್ಲಿ ಇರಬೇಕು, ಆಸ್ತಿ ಏನಾದರೂ ಒಂದು ಪ್ಲೆಡ್ಜ್ ಮಾಡಬೇಕು ಅಂತ ಅಂದರು ಕಣಪ್ಪಯ್ಯ. ಅದಕ್ಕೆ ಏನು ಮಾಡೋದು ಎಂತು ಅಂತವ ಕೇಳೋಕ್ಕೆ ಬಂದೆ ಕಣಪ್ಪಯ್ಯ. ನಿಂಗೇನು ಬೇಜಾರಿಲ್ಲ ಅಂದರೆ ನನ್ನ ಹೆಸರಿಗೆ ಒಂದು 2-3 ಎಕರೆ ಆಸ್ತಿ ಮಾಡ್ಕೊಡ್ತೀನಪ್ಪ. ಹಾ ಹಿಂಗೈತೆ ವಿಷಯ. ಅದಕ್ಕೆ ಬಂದಿರೋದು ಸಾಹೇಬ್ರು ಬೆಳಿಗ್ಗೆನೆ. ಅಲ್ಲ ಕಣ್ಲಾ, ನಿನಗೆ ನಾನು ಸುಮ್ಮನಿದ್ದೀನಿ ಅಂತವಾ ಸುಮ್ಮನೆ ಸಿಟ್ಟತ್ತಿಸ್ಬಾರ್ದು. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಅಂತನಾದ್ರು ಇಲ್ವೇ ಅಲ್ಲ ನಿನಗೆ? ಒಂದಿನ ನಮ್ಮ ಅಪ್ಪಯ್ಯ ಏನು ಮಾಡ್ತೈತೆ, ಹೊಲತ್ತವ ಏನು ಮಾಡ್ತು, ಏನು ಕಿತ್ತವಾಗ್ತು ಅಂತೂ ಒಂದಿನ ಕೇಳಿಲ್ಲ ನೀನು. ಇವತ್ತು ಬಂದು ನನ್ಗೆ ಆಸ್ತಿಲಿ 2-3 ಎಕರೆ ಬರ್ಕೊಡು ಅಂತ ಕೇಳ್ತಾ ಇದೆಯಲ್ಲ ನೀನು. ಎಂತ ನನ್ನ ಮಗ ಇರ್ಬೇಕು ನೀನು ಅಂತವ. ಅಲ್ಕಂಡ್ಲ ಕೋಟಿಗಟ್ಲೆ ಆಸ್ತಿ ತಗೊಂಡಲ್ಲ, ಕೇಳ್ದ ನಿಮ್ಮ ಅಪ್ಪಯ್ಯ ಅವನೇ ಬದುಕವನೇ. ಅವನೊಂದು ಮಾತು ಕೇಳಬೇಕು ಅಂತ ಕೇಳ್ದೆ ಅಲ್ಲ. ಅಲ್ಲ ಗೃಹ ಪ್ರವೇಶಕ್ಕೆ ಮಾತ್ರವಾ ಫೋನ್ ಮಾಡಿ ಕರ್ದೆ ನಿಮ್ಮ ಅಮ್ಮನ ಅಪ್ಪಯ್ಯನು ಕರ್ಕ ಬಂದ್ಬಿಡಮ್ಮ ಅಂತವ. ನನ್ಗೊಂದು ಮಾತು ಹೇಳ್ದಿಲ್ಲ ನೀನು, ಗೃಹ ಪ್ರವೇಶಕ್ಕೆ ಬಾ ಅಂತವ. ಅವಾಗೆಲ್ಲವ ನಿನಗೆ ನಿನ್ನ ಅಪ್ಪಯ್ಯ ನೆನಪಾಗಿಲ್ಲ. ಇದನೋ ಇಲ್ವೋ ಸತ್ತನೋ ಬದುಕೋನೋ ನಮ್ಮ ಅಪ್ಪಯ್ಯ ಅಂತವ ನೋಡಿಲ್ ನೀನು. ಈಗ ಮಾತ್ರವಾ ಆಸ್ತಿ ಬೇಕಾಗಿರೋದಕ್ಕೆ ಮಾತ್ರ, ದುಡ್ಡು ಬೇಕಾಗಿರೋದಕ್ಕೆ ಮಾತ್ರ ಬಂದಿದೆಯಲ್ಲ ನೀನು. ಎಂತ ನಿರ್ಬೇಕಲ್ಲ ನೀನು, ಕಿಲಾಡಿ ಕನ್ಲ ನೀನು, ಕಿಲಾಡಿ ನನ್ನ ಮಗ ನೀನು. ಅಲ್ಲ ಆಸ್ತಿಗೋಸ್ಕರ ಅಂತವ ಬಂದಿದ್ದೀಯ ನೋಡು. ಅಪ್ಪವ ಹೆಂಗವ್ರೆ ಏನಂತವ್ರೆ ಅಂತವ ಒಂದಿನ ಬಂದು ನೋಡ್ಕೊಂಡು ಹೋಗಿದ್ಯಲ್ಲ ನೀನು. ಒಂದಿನ ಯಾವ್ದಾದ್ರು ಹಬ್ಬ ಹರಿದಿನಕ್ಕೆ ಬಂದಿದೀಯ ನಮ್ಮ ಮನೆಗೆ. ಬಂದು ಏನ್ ಮಾಡ್ತಾಯಿತ್ತೋ ನಮ್ಮ ಅಪ್ಪಯ್ಯ. ಎಂತೋ ಏನೋ ನನ್ನ ತಮ್ಮ ಬೇರೆ ಕುಡ್ಕ, ಅವನು ಏನು ಮಾಡಕ್ಕಿಲ್ಲ. ಏನಾದ್ರೂ ಒಂಚೂರು ವಿಚಾರ್ಸನ. ನೀನೇನ್ ಬಂದಿಲ್ಲಿ ದಬಾಕು ಅಂತ ಏನು ಹೇಳ್ತಿರ್ ಕಣಪ್ಪ. ನಾನು ಹೊಲ್ದವ ಕೆಲಸ ಮಾಡು ಅಂತ ಹೇಳ್ತಾ ಇರ್ಲಿಲ್ಲ. ಒಂದ್ ಮಾತು ವಿಚಾರ್ಸದ್ ಬೇಡ್ವೆ. ನಮ್ಮ ಅಪ್ಪಯ್ಯ ಚೆನ್ನಾಗೈತಾ, ನಮ್ಮ ಅವ್ವ ಚೆನ್ನಾಗೈತಾ, ಏನ್ ಮಾಡ್ತವ್ರೆ ಮನೇಲಿಲ್ಲ. ಒಂದಿನ ನಿಮ್ಮವ್ವ ಫೋನ್ ಮಾಡಿ ಕೇಳಿದ್ಯಾ ನಿಮ್ಮ ಅವ್ವಂಗಾದ್ರೂ ಏನ್ ಮಾಡ್ತಿದ್ಯಮ್ಮ, ಹೆಂಗಿದ್ಯಮ್ಮ ಅಂತ. ಅವಳೇ ಮಾಡಿದ್ರೆ ಇರಮ್ಮ ಮಾಡ್ತೀನಿ ಬಿಸಿ ಇದ್ದೀನಿ ಅಂತ ಕಟ್ ಮಾಡ್ತೀಯ. ಈಗ ಬಿಸಿ ಇರ್ಲಿಲ್ವೇನಪ್ಪ? ಈಗ ಆಸ್ತಿ ಕೇಳಕ್ ಬಂದಾಗ ಮಾತ್ರ ಅಪ್ಪಯ್ಯ ಅವ್ವಯ್ಯ ನಿನ್ಗೆ ನೆನ್ಪಾಗೋದ್ರು ಅನ್ನು. ಅಪ್ಪಯ್ಯ ಸುಮ್ಮನೆ ನೀನು ಏನೇನೋ ತಕ್ಕೊಂಡೆಲ್ಲವ ರೇಗಾಡ್ಬೇಡ. ನನಗೆ ಟೈಮ್ ಇರಕ್ಕಿಲ್ಲ ಕಣಪ್ಪ. ಬೆಳಗಿಂದ ರಾತ್ರಿ ತನಕ ಕೆಲಸ ಇರ್ತದೆ ಆಫೀಸಲ್ಲಿ. ಮನೆಗೆ ಬರೋದೇ 9-10 ಗಂಟೆ ಆಯ್ತದೆ. ಅಂಥದ್ರಲ್ಲಿ ಹೆಂಡತಿ ಮಕ್ಳ ಜೊತೆಲೇ ಮಾತಾಡೋಕ್ಕೆ ನನಗೆ ಟೈಮ್ ಇಲ್ಲ. ನಿಮಗೆ ಫೋನ್ ಮಾಡಿ ಎಲ್ಲಿ ಮಾತಾಡೋಣಪ್ಪ? ಸುಮ್ಮನೆ ನನ್ನ ಮೇಲೆ ಅಪ್ಪದನ್ನೆಲ್ಲ ಹಾಕ್ಬೇಡ ಕಣಪ್ಪ ನೀನು. ಇವಾಗ ಏನು ಆಸ್ತಿ ಕೇಳೋಕೆ ಬಂದ್ಬಿಟ್ಟೆ ಅಂತವ ನೀನು. ಇಲ್ದಿದ್ದೆಲ್ಲ ಹಳೆದೆಲ್ಲ ತಕ್ಕೊಂಡು ಕೂತಿದ್ಯೇನು? ಅಲ್ಲ ಕಣಪ್ಪ, ಯಾವತ್ತೇ ಆದ್ರೂ ನನಗೂ ನನ್ನ ತಮ್ಮಂಗೆ ತಾನೇ ಕೊಡ್ಬೇಕು ನೀನು ಆಸ್ತಿನ. ಅಂಥದ್ರಲ್ಲಿ ಒಂದು 2-3 ಎಕರೆ ಬರ್ಕೊಡಪ್ಪ ಅಂತ ಕೇಳ್ತಾ ಇದ್ದೀನಿ. ಇನ್ನೇನು ಕೇಳ್ತಿದ್ದೀನಪ್ಪ ನಿನ್ನ? ಏನು ನೀನೇನು ಕೋಟಿಗಟ್ಟಲೆ ನನಗೆ ತಂದ್ಕೊಡು ಅಂತ ಹೇಳ್ತಾ ಇದ್ದೀನ? ಅಲ್ಲ ಕೋಟಿಗಟ್ಟಲೆ ಮನೆ ತಗೊಂಡಾಗ ಹೇಳಿಲ್ಲ ಅಂತ ಹೇಳ್ತಾ ಇದೆಯಲ್ಲ ನೀನು. ಹೇಳಿದಿದ್ರೆ ನೀನು ತಗೊಳಕ್ ಬಿಡ್ತಿದ್ದ ನನ್ನ? ತಗೊಬಿಡಪ್ಪ ಹೋಗಪ್ಪ ಅಂತ ದುಡ್ಡು ಕೊಟ್ಬಿಡ್ತಿದ್ದೇನೋ. ಈಗ ತಗೊಂಡ್ಮೇಲೆ ಹಿಂಗೆ ಅನ್ನೋದಷ್ಟೇ. ನಾನೇನೋ ತಗೊಳಕ್ಕಿಂತ ಮುಂಚೆ ತಗೋತಿದ್ದೀನಿ ಕಣಪ್ಪ ಅಂದಿದ್ರೆ ಬಾಯಿಗೆ ಬಂದಂಗೆ ಬೈದಿರುವೆ. ನಿನಗೇನು ಗೊತ್ತಾಗಕ್ಕಿಲ್ವೇನ್ಲ? ನಿನಗೆ ಸಂಸಾರ ಮಾಡಕ್ಕೆ ಬರಕಲ್ಲ ಕಣ್ಲ ನಿನಗೆ. ಹಂಗೆ ಹಿಂಗೆ ಯಾಕೆ ಅಷ್ಟೊಂದು ದುಡ್ಡು ವೇಸ್ಟ್ ಮಾಡ್ತಿದ್ಯಾ ಅಂತವ. ಅದಕ್ಕೆ ತಾನೇ ನಿನಗೆ ಕೇಳ್ದಂಗೆ ನಾನು ತಗೊಂಡಿರೋದು. ಈಗ ತಗೊಂಡ್ಮೇಲೆ ಹಿಂಗೆಲ್ಲ ಆಡ್ತಿದ್ಯಲ್ಲಪ್ಪ ನೀನು. ಅಲ್ಲ ಯಾರಾದ್ರೂ ಮಕ್ಕಳು ಉದ್ಧಾರ ಆಯ್ತವ್ರೆ ಅಂದ್ರೆ ಖುಷಿ ಪಡ್ತಾರ ಕಣಪ್ಪ. ನಿನ್ನಂಗೆ ಆಡಕ್ಕಿಲ್ಲ ಯಾರು ಬಿಡು. ಓಹೋ ಹ್ಞೂ ಕಣಪ್ಪ, ಖುಷಿ ಪಡ್ತಾ ತಗೋ ಖುಷಿಯ. ಬಂದನಿಲ್ಲಿ ಆಸ್ತಿ ಕೇಳಕ್ಕೆ ದೊಡ್ಡ ಸ್ಕಿಯ ಇವಂದು. ಹೋಗ್ಲಾ ಸುಮ್ಮನೆ ಮನೆ ಕಡೆಗೆ. ಅದೇನು ಕಾಪಿನ ಟೀನ ಕುಡ್ಕೊಂಡು ಅದೇನು ತಿಂಡಿ ಗಿಂಡಿ ನಾಷ್ಟ ಮಾಡ್ಕೊಂಡು ಹೋಗಿ ನಿಂದು ಕೋಟಿಗಟ್ಟಲೆ ಐತಲ್ ಮನೆ ಬೆಂಗಳೂರಿನಾಗೆ ಸೇರ್ಕೊ ಹೋಗಲ್ಲ. ಹೋಗಿ ಸುಮ್ಮನೆ. ಏನು ಆಸ್ತಿ ಗೀಸ್ತಿ ಅಂತ ಬಂದ್ರೆ ಸರಿ ಇರಕ್ಕಿಲ್ಲ ನೋಡಿ. ಇವಾಗಲೇ ಹೇಳ್ತಾ ಇದ್ದೀನಿ. ನಾನು ಸಾಯ ಗಂಟವ ಆಸ್ತಿ ಎಲ್ಲವ ಪಾಲು ಮಾಡಕ್ಕಿಲ್ಲ, ಯಾರ ಹೆಸ್ರಿಗೂ ಬರೆಯೋಕ್ಕಿಲ್ಲ.
ನನ್ನ ಮಗ ನೋಡ್ಕೊತಾನೆ ಅದು ನೋಡಿ ಆಮೇಲೆ ನಾನು ಬರೆಯೋದು. ಈಗಲೇ ವಯಸ್ಸಾಗೈತೆ ನಮಗೆ. ಆಮೇಲೆ ಕೊನೆಗಾಲದಲ್ಲಿ ಎಲ್ಲ ಆಸ್ತಿ ಬರ್ಸ್ಕೊಂಡು ನೀನು ನಿನ್ನ ತಮ್ಮ ನಮ್ಮನ್ನ ಭಿಕ್ಷೆ ಎತ್ತಕ್ಕೆ ಬಿಟ್ಬಿಟ್ರು. ಭಿಕ್ಷೆ ಎತ್ತಿವತ್ತಕ್ಕೆ ದೇವಸ್ಥಾನ ಹತ್ರ ಹೋಗಿ ಕುತ್ಕೊಂಡು ಅದನ್ನೇ ತಾನೇ ಮಾಡಬೇಕು ಅಂದ್ಕೊಂಡಿದ್ದೀರ ನೀವಿಬ್ರು. ನನ್ನ ಮಗ ನೋಡಿದ್ರೆ ಅವನಿಗೆ ಒಂಚೂರು ಜವಾಬ್ದಾರಿ ಇಲ್ಲ, ಏನಿಲ್ಲ. ಕುಡ್ಕೊಂಡು ಅವನದೇ ಅವ್ನ ಲೋಕದಲ್ಲಿ ಓಡಾಡ್ತಿರ್ತಾನೆ. ನೀನು ನೋಡಿದ್ರೆ ನೀನು ಹೆಂಡತಿ ಮಕ್ಳನ್ನ ಸೇರ್ಕೊಂಡು ಬೆಂಗಳೂರಿನಾಗ ಸೇರ್ಕೊಂಡು ಒಂದಿನ ಏನಾಯ್ತು ಎಂತಾಯ್ತು ಅಂತವ ಕೇಳಿಲ್ಲಿ. ಏನೇನು ಮಾಡ್ತಿದ್ಯಾ ಅಂತವ ಕಷ್ಟಪಟ್ಟು ಬೆಳೆಸ್ತಿರೋದ್ ಕಣೋ, ಅದೆಲ್ಲವ ಬಿಟ್ಟಿಯಾಗಿ ಬಂದಿಲ್ಲ ಯಾವುದುವೆ ನೀನು ಕೊಟ್ಟು ಕಳಿಸ್ಬಿಡೋಕೆ. ಸುಮ್ಮನೆ ಅದೇನು ಕಾಪಿ ಟೀ ಕುಡ್ಕೊಂಡು ಮನೆಗೆ ಹೋಗಿ ಸೇರ್ಕೊ ಹೋಗಿ ಸುಮ್ಮನೆ. ನನಗೆ ಬೆಳಗ್ಗೆನೆ ಹಿಂಗೆ ಸಿಟ್ಟೊತ್ತಿಸ್ಬಾರ್ದು ಕಣಪ್ಪ ನನಗೆ. ಲೇ ಗೌರಿ ಆಚೆಗೆ ತಂದು ಕೊಡೆ ನಂಗೆ ಕಾಪಿನ. ಇವ್ನ ಮುಖ ನೋಡ್ಕೊಂಡು ಇಲ್ಲಿ ನಿಂತ್ಕೊಂಡು ನಾನು ಕಾಪಿ ಕುಡಿಯೋಕ್ಕಾಗಕ್ಕಿಲ್ಲ. ಅಲ್ಲ ಈ ನನ್ನ ಮಗ ಇಷ್ಟು ದಿನ ಉಸಿರು ತೆಗಿತಿರ್ಲಿಲ್ಲ ಅಪ್ಪ ಅವ್ವ ಅಂತ, ಇವತ್ತು ಬಂದ ಆಸ್ತಿ ಕೇಳೋಕೆ ನನ್ನ ಮಗ. ಹೋಗ ಸುಮ್ಮನೆ ಆಚೆಗೆ. ಅಪ್ಪಯ್ಯ ನಿಂಗೆ ಏನಪ್ಪ ಹಿಂಗೆ ಮಾತಾಡ್ತೀಯವಳೆ ನೀನು? ನೋಡಮ್ಮ ಹೆಂಗ ಆಡುತ್ತೆ ಅಪ್ಪಯ್ಯ ಅವಳೆ. ಎಷ್ಟು ವಯಸ್ಸಾದ್ರೂ ಬುದ್ಧಿ ಅಂತೂ ಬಿಡಕ್ಕಿಲ್ಲ ಕಣಮ್ಮ ನಿಮ್ಮ ಗಂಡವಳೆ. ನನಗೂ ಸಾಕಾಗೈತತ್ತಾಗ ಹೇಗೆ ನಿನ್ನ ಗಂಡಂತವ. ಅಲ್ಲ ನಮ್ಮ ಆಸ್ತಿ ನಮ್ಗೆ ಕೊಡೋಕೆ ಏನಂತೆ? ಏನು ಕೋರ್ಟಿಗೆ ಹೋಗೋಣ ಇವಾಗ ಬಾಗ ಹಾಕಕ್ಕೆ? ಬಾಗ ಹಾಕಕ್ಕೆ ಕೋರ್ಟಿಗೆ ಹೋದ್ರೆ ಆಸ್ತಿ ಬಾಯಿ ಮುಚ್ಕೊಂಡು ಕೊಡ್ಬೇಕಾಗುತ್ತೆ, ಅವಾಗ ಗೊತ್ತಾಗುತ್ತೆ ಅಪ್ಪ ಹೆಂಗೆ. ಸುಮ್ಮನಿರ್ಲ ಪಾಪ, ಹಂಗೆಲ್ಲ ಆಡ್ಬೇಡ. ಸಂಜೆ ಗಂಟೆ ಇಲ್ಲೇ ಇರು, ಏನಾದರೂ ಒಂದು ಮಾಡುತ್ತೆ ನಿಮ್ಮ ಅಪ್ಪಯ್ಯ. ಸುಮ್ಮನಂಗೆ ಕೋಪ ತಗಂಗೆ ಆಡ್ಬಿಟ್ಟು ಹೋಗೈತೆ, ಸುಮ್ಮನಿರು. ಇಲ್ಲ ಕಣಮ್ಮ, ಅಪ್ಪ ಏನು ಕೊಡಲ್ಲ, ಗೊತ್ತಾಯ್ತು ನನಗೆ ಕಣಂತೆ. ನಾನು ಗೌಡ್ರತ ಹೋಗ್ತೀನಿ, ಸುಮ್ಮನಿರು. ಗೌಡ್ರತ ಹೋದ್ರೆ ಮಾತು ಕೇಳ್ತದಪ್ಪ, ಆಸ್ತಿ ಪಾಲು ಮಾಡಿಸ್ಕೊಡಿ ಗೌಡ್ರೆ ಅಂತವ ಹೋಗ್ತೀನಿ. ಅಲ್ಲ ಪಾಪ, ಅಲ್ಲೆಲ್ಲ ಹೋಗಿ ಸುಮ್ಮನೆ ಊರವ್ರಿಗೆಲ್ಲ ಗೊತ್ತಾಗಂಗೆ ಮಾಡಬೇಡ, ಸುಮ್ಮನಿರ್ಲ ನೀನು. ನಾನು ಮಾತಾಡ್ತೀನಿ, ಸುಮ್ಮನಿರ್ಲ ನಿಮ್ಮ ಅಪ್ಪ ಇಂತವ. ನೀನೇನು ಮಾತಾಡ್ತೀವಿ ಸುಮ್ಮನಿರಮ್ಮ. ನೀನು ಉಸಿರೇ ತೆಗಿಯಕ್ಕಿಲ್ಲ, ಸುಮ್ಮನೆ ನಿಂತಿರ್ತೀಯ ಅಪ್ಪನಿಗೆ ಎದ್ರಕೊಂಡು. ನೀನೇನು ಮಾತಾಡ್ತೀಯ? ಸುಮ್ಮನಿರು. ಗೌಡ್ರತ ಹೋದ್ರೆ ಇದೆಲ್ಲ ಪರಿಹಾರ ಆಗೋದು. ಹೋಗ್ತೀನಿ ಅವ ಇಂತವಯ್ಯ. ಥೂ, ಇಬ್ಬರು ಹಿಂಗೆ ಆಡ್ಕೊಂಡು ಹೊಂಟೋದ್ರಲ್ಲಪ್ಪ. ಮನೆ ಮಾರ ಮರ್ಯಾದೆಲ್ಲ ತೆಗಿತಾರ್ಕಣ ಇವರು, ಬೀದಿಲಿ ಜಗಳ ಆಡ್ಕೊಂಡು. ಅದು ಏನು ಮಾಡ್ತಾನೆ ಏನು, ಇವನು ಬೇರೆ ಗೌಡ್ರತ ಹೋಯ್ತೀನಿ ಅಂತ ಹೋಗೋನೆ. ವೀಕ್ಷಕರೇ, ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾಯಿದ್ದೀವಿ ವೀಕ್ಷಕರೇ. ಈ ಆಸ್ತಿ ವಿಚಾರ ಅದು ಎಲ್ಲೆಲ್ಲಿಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ವೀಕ್ಷಕರೇ. ನಿಮಗೆಲ್ಲ ನಮ್ಮ ವಿಡಿಯೋಗಳು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ. ಹಾಗೆಯೇ ನಿಮಗೆ ಯಾವುದಾದ್ರೂ ವಿಷಯದ ಬಗ್ಗೆ ವಿಡಿಯೋ ಮಾಡಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಕ್ಷಕರೇ. ಧನ್ಯವಾದಗಳು ವೀಕ್ಷಕರೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್, ಸಿಯಾ.